ಮಗಳೇ ಗೀತಾ, ಅಳಿಯಂದ್ರು ಎಲ್ಲಿದ್ದಾರೆ? ಹೇಗಿದ್ದಾರೆ ಮಗಳೇ? ಇವತ್ತು ಎಷ್ಟೊತ್ತಿಗೆ ಬರ್ತಾರೆ? ರೀ, ಅಳಿಯಂದ್ರಿಗೆ ಕಾಲೇಜ್ ಇರುತ್ತಲ್ವಾ, ಅದು ಮುಗಿಸ್ಕೊಂಡು ಬರ್ತಾರೆ. ಹೌದು, ನೀ ತಿನ್ನಮ್ಮ ಮಗಳೇ. ನಿಮ್ಮ ಅತ್ತೆ ಮಾವ ಹೇಗಿದ್ದಾರಮ್ಮ? ನಿಮ್ಮ ಅತ್ತೆ ಈಗ ನಿನ್ ಜೊತೆ ತುಂಬಾ ಚೆನ್ನಾಗಿದ್ದಾರಲ್ವಾ ಮಗಳೇ? ರೀ, ಅವ್ರ ಅತ್ತೆಗೇನ್ರಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಗೀತನ್ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ನೋಡಿ ಸುಶೀಲಾ ದೇವಿ ಅವರೇ, ಎಲ್ಲ ಮಾತನ್ನು ತಾವೇ ಆಡಿದ್ರೆ ಮಗು ಏನ್ ಮಾತಾಡುತ್ತೆ? ತಾವು ಸುಮ್ಮನೆ ನಿಂತ್ಕೊಳ್ಬಾರ್ದೆ. ಅಪ್ಪ ಹೇಗಿದ್ಯಾ ಅಂತಾನು ಕೇಳಲಿಲ್ಲ. ನಿಮ್ಮ ಅಪ್ಪನ ಮೇಲೆ ಇನ್ನೂ ಕೋಪನು? ಅಯ್ಯಯ್ಯೋ, ತಿಂಡಿ ಬಿಟ್ಟು ಯಾಕೆ ಅರ್ಧಕ್ಕೆ ಎದ್ಬಿಟ್ಟೆ ಮಗಳೇ? ನೀನು ಹಳೆದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋ ಹೆಣ್ಣಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಬಂಗಾರ. ಏನೋ ಮಗಳೇ, ಆ ಮನೆಯಲ್ಲಿ ಸುಖವಾಗಿ ಮಹಾರಾಣಿ ತರ ಇದೆಯಲ್ಲ, ಅಷ್ಟು ಸಾಕಮ್ಮ ಈ ಬಡ ಜೀವಕ್ಕೆ. ವಿಷಯ ಅದಲ್ಲಪ್ಪ. ಇನ್ ಮುಂದೆ ಆ ಮನೆ ಬಗ್ಗೆ, ಆ ಮನೆಯವ್ರ ಬಗ್ಗೆ ನನ್ನ ಹತ್ರ ಏನು ಮಾತಾಡಬೇಡಿ. ಏನು ಹೇಳ್ತಿದ್ಯಾ ಗೀತಾ ನೀನು? ಗೀತಾ, ನೀನ್ ಸ್ವಲ್ಪ ಸುಮ್ಮನೆ ಇರು. ಹೋಗು, ಹೋಗೊಳಗೆ. ನಾನು ಮಾತಾಡ್ತೀನಿ, ಹೋಗು. ನೀನ್ ಸುಮ್ನೆ ಇರಮ್ಮ. ಸತ್ಯನ ಮುಚ್ಚಿಡೋದು ಒಂದೇ, ಸೆರ್ಗಲ್ಲಿ ಕೆಂಡ ಕಟ್ಕೊಳ್ಳೋದು ಒಂದೇ. ಅಪ್ಪ, ನಾನು ಆ ಮನೆ ಬಿಟ್ಟು ಬಂದಿದ್ದೀನಿ. ಇನ್ ಮುಂದೆ ನನಗೂ ಆ ಮನೆಗೂ ಇನ್ಯಾವುದೇ ರೀತಿ ಸಂಬಂಧ ಇಲ್ಲ. ಏನೇ ಮಾತಾಡ್ತಿದ್ಯಾ ನೀನು? ಕಟ್ಕೊಂಡು ಗಂಡನ ಮನೆ ಬಿಟ್ಟು ಬಂದಿದ್ಯಾ ಅಂದ್ರೆ? ಗೀತಾ ನಿಂತ್ಕೊಳ್ಳೆ. ಯಾಕೆ ಹೊಟ್ಟೆ ಉರಿಸ್ತಾ ಇದೀಯಾ ಗೀತಾ? ಹೇ ಗೀತಾ, ಗೀತಾ, ಹೇ ಗೀತಾ. ಅಪ್ಪ ಪ್ಲೀಸ್, ನನ್ನನ್ನೇನು ಕೇಳಬೇಡಿ. ಗೀತಾ, 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 ಏ ಗೀತಾ, ಗೀತಾ. ಏನೇ ಸುಶೀಲಾ, ಇದೆಲ್ಲ ನಿನಗೆ ಮೊದಲೇ ಗೊತ್ತಿತ್ತೇನೆ? ಮಾತಾಡೆ. ಅವಳು ಮನೆ ಬಿಟ್ಟು ಬಂದದ್ದು ಯಾಕೆ ಹೇಳಲಿಲ್ಲ? ಬಾಯಲ್ಲಿ ಮಣ್ಣು ತುಂಬಿಕೊಂಡಿದ್ಯೋ? ನನಗೂ ಗೀತಾ ಮನೆ ಬಿಟ್ಟು ಬಂದಿದ್ದಾಳೆ ಅನ್ನೋದು ಬಿಟ್ರೆ ಬೇರೆ ಯಾವ ವಿಷಯನೂ ಗೊತ್ತಿಲ್ಲ ರೀ. ಯಾಕೆ ಏನು ಅಂತ ಕೇಳಿದ್ರೆ ಬರೀ ಅಳ್ತಾ ಇದ್ದಾಳೆ, ಏನೂ ಮಾತಾಡ್ತಾ ಇಲ್ಲ. ನಾನು ಬೆಳಿಗ್ಗೆ ಎದ್ದು ಸರಿ ಹೋಗ್ತಾಳೆ ಅನ್ಕೊಂಡೆ, ಆದ್ರೆ ಮಗರಾಯ ಬಂದ. ವಿಜಿ, ಬಾಯ್ ಮಾ. ಒಂದ್ ನಿಮಿಷ ಇರು. ದೊಡ್ಡಣ್ಣ, ನೋಡಿದ್ಯಾ ನೆನ್ನೆ ಹೇಗಿದ್ದ? ಒಂದೇ ರಾತ್ರಿಯಲ್ಲಿ ಅವಳನ್ನ ಮರ್ತು ಎಷ್ಟು ಆಕ್ಟಿವ್ ಆಗಿದ್ದಾನೆ ಅಂತ. ದಟ್ಸ್ ಮೈ ಬಾಯ್. ವಿಜಿ, ತಿಂಡಿ ತಿಂದ್ಕೊಂಡು ಹೋಗು. ಒಂದು ನಿಮಿಷ, ನಾನು ತರ್ತೀನಿ. ಬೇಡಮ್ಮ, ನನಗೆ ಲೇಟ್ ಆಯಿತು. ತಿಂಡಿ ಗಿಂಡಿ ಎಲ್ಲ ಕಾಲೇಜಲ್ಲೇ ಮಾಡ್ತೀನಿ. ಬಾಯ್. ಏ ವಿಜಿ,
ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ ವಿಜಿ, ನೀನಿಷ್ಟು ಲವಲವಿಕೆಯಿಂದ ಕಾಲೇಜಿಗೆ ಹೊರಟಿದ್ಯಲ್ಲ, ನನಗಷ್ಟು ಸಾಕು. ಹೋಗ್ಬಾ, ಹುಷಾರು. ಬಾಯ್ ಮಾ. ವಿಜಿ, ಏನ್ ಮಾವ? ಅಲ್ಲ, ಕಾಲೇಜಿಗೆ ಹೋಗೋಕೆ ಯಾವತ್ತೂ ಅಷ್ಟೊಂದು ಉತ್ಸಾಹ ತೋರಿಸದೇ ಇದ್ದೋನು ಇವತ್ತೇನು ಇಷ್ಟೊಂದು ವಿಶೇಷವಾಗಿ? ಏನಣ್ಣ ಹೀಗೆ ಕೇಳ್ತಾ ಇದೆಯಾ? ನಮ್ಮ ವಿಜಿ ಮೊದಲಿನ ಥರ ಆಗಿದ್ದಾನೆ. ಕಾಲೇಜಿಗೆ ಹೋಗಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ಜಾಲಿಯಾಗಿ ಮನೆಗೆ ವಾಪಸ್ ಬರ್ತಾನೆ. ಪಾಪ ಎಷ್ಟು ದಿನ ಆಯಿತು ನನ್ನ ಕೂಸು ಅವನಾಗಿತ್ತು. ಇವತ್ತು ಅವಕಾಶ ಅವನಿಗೆ ಬಂದಿದೆ, ಅವನ ಸ್ಪೇಸ್ ಅವನಿಗೆ ಸಿಕ್ಕಿದೆ. ನೀನು ಸುಮ್ಮನೆ ಡಿಸ್ಟರ್ಬ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ ದೊಡ್ಡಣ್ಣ, ನೀನು ಹೋಗ್ಬೇಕಂದ. ಅಮ್ಮ, ನಾನು ಕಾಲೇಜಿಗೆ ಹೋಗ್ತಿರೋದು ಫ್ರೆಂಡ್ಸ್ ಸಿಗ್ತಾರೆ ಅಂತಲ್ಲ, ಅಲ್ಲಿ ಗೀತಾ ಸಿಗ್ತಾಳೆ. ಅವಳು ನಮ್ಮ ಮನೆಗೆ ಬರಲ್ಲ ಅಂದಿದ್ದಾಳೆ, ಆದರೆ ಕಾಲೇಜಿಗೆ ಬರಲ್ಲ ಅಂದಿದ್ದಾಳ. ಬಂದೇ ಬರ್ತಾಳೆ. ಸೊ ನಾನು ಬೇಗ ಹೋಗ್ಬೇಕು, ಅವಳು ನೋಡಬೇಕು, ನಾನು ತುಂಬ ಮಾತಾಡಬೇಕು. ನಾನು ವಾಪಸ್ ಮನೆಗೆ ಬರ್ಬೇಕಂದ್ರೆ ನನ್ನ ಜೊತೆನೇ ಕರ್ಕೊಂಡ್ಬರ್ಬೇಕು. ಬಾಯ್ ಮಾ. ಬಾಯ್ ಮಾ. ಇದಕ್ಕೇನಂತೀಯೋ? ಇವನು ಗೀತನ್ನ ಮರ್ತಿದ್ದಾನ? ಒಂದು ವೇಳೆ ವಿಜಿ ಅವಳು ಮನವೊಲಿಸಿ ಕರ್ಕೊಂಡು ಬಂದ್ಬಿಟ್ರೆ ಏನು ಮಾಡಲಿ ದೊಡ್ಡಣ್ಣ? ನೀನು ಆ ಗೀತಳ ಸ್ವಾಭಿಮಾನದ ಕೊಳಕ್ಕೆ ಎಸ್ದಿರೋ ಕಲ್ಲಿಂದ ಸೃಷ್ಟಿಯಾಗಿರೋ ಆ ಅಲೆಗಳನ್ನು ತಹಬಂದಿಗೆ ತಂದ್ಕೊಳ್ಳೋದಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಇದೆ ಅಂತ ಅಂದ್ಕೊಂಡಿದ್ಯಾ? ಗೀತಾ ಅಷ್ಟು ಬೇಗ ಅವಳ ನಿರ್ಧಾರನ ಬದಲಾಯಿಸ್ತಾಳೆ ಅಂತ ಅಂದ್ಕೊಂಡಿದ್ಯಾ? ನಿನ್ನ ಕೆಲಸದ ಮೇಲೆ ನಿನಗೆ ಅನುಮಾನವೇ? ಇಲ್ಲ ದೊಡ್ಡಣ್ಣ, ಗೀತಾ ಮನಸ್ಸು ಅಷ್ಟು ಬೇಗ ರಿಪೇರಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನಷ್ಟು ಡ್ಯಾಮೇಜ್ ಮಾಡಿದ್ದೀನಿ. ಮತ್ತ್ಯಾಕೆ ಯೋಚಿಸ್ತಾ ಇದ್ದೀಯಾ? ನಾನು ಡ್ಯಾಮೇಜ್ ಮಾಡಿರೋದನ್ನ ಈ ವಿಜಯ್ ರಿಪೇರಿ ಮಾಡಿಬಿಟ್ರೆ ಅನ್ನೋ ಭಯ ಅಷ್ಟೇ ಅಣ್ಣ. ನೀನು ನನಗೆ ಸುಪಾರಿ ಕೊಟ್ರ ಮೇಲೆ ಮುಗೀತು. ಅವನು ರಿಪೇರಿ ಆದರೂ ಅಷ್ಟೇ, ಆಗದಿದ್ರು ಅಷ್ಟೇ. ಯಾಕಂತಂದ್ರೆ ಅವಳು ಅಷ್ಟಲ್ಲಿ ಯಮಲೋಕಕ್ಕೆ ಸಫಾರಿ ಹೊರಟಿರ್ತಾಳಲ್ಲ. ಅರ್ಥ ಆಯ್ತು ಕಣೆ. ಈ BP ಶ್ರೀನಿವಾಸನಿಗೆ ಈಗ ಎಲ್ಲ ಅರ್ಥ ಆಯ್ತು ಸುಶೀಲ. ಏನ್ರಿ? ನಿನ್ನ ಮಗಳು ಆ ಮನೆಗೂ ಅವಳಿಗೂ ಸಂಬಂಧ ಇಲ್ಲ ಅಂತ ಯಾಕೆ ಬಂದಿದ್ದಾಳೆ ಅಂತ ಗೊತ್ತಾಯ್ತು. ಕಣ್ಣೀರ್ ಹಾಕ್ತ ನನ್ನನ್ನ ಏನೂ ಕೇಳಬೇಡ ಅಪ್ಪ ಅಂದ್ಲು. ಅಂದ್ರೆ ಆ ಮನೆಯವರು ಇವಳನ್ನ ಆಚೆ ಹಾಕಿದ್ದಾರೆ. ಇಲ್ಲ ಅಂದ್ರೆ ಯಾಕೆ ನಿನ್ ಮಗಳು ಹೀಗೆಲ್ಲ ಹೇಳ್ತಿದ್ಲು? ಬದಲಾಗಿರೋ ಅಳಿಯಂದ್ರನ್ನ ಯಾಕೆ ಬಿಟ್ಟು ಬರ್ತಿದ್ಲು? ಮೊದಲೇ ಇವಳ ಅತ್ತೆ ನಮ್ಮ ಬೀಗ್ತಿಯಮ್ಮ ಘಾಟಿ ಏನೋ ಕುತಂತ್ರ ಮಾಡಿ ಇವಳನ್ನ ಮನೆಯಿಂದ ಆಚೆ ಹಾಕಿರ್ತಾಳೆ. ಅದು ನಿಜಾನೂ ಸುಳ್ಳು ಅಂತ ನಿಮ್ಮ ಮಗಳೇ ಹೇಳಬೇಕು. ಅಯ್ಯ ಅವಳೇನೇ ಹೇಳೋದು ಎಲ್ಲ ನನಗೆ ಗೊತ್ತು ಕಣೆ. ಏನೇ ಬಡವ್ರ ಮನೆ ಹೆಣ್ಮಕ್ಳು ಅಂದ್ರೆ ಹಗ್ಲ ತಿಳ್ಕೊಂಡಿದ್ದಾರ? ಒಬ್ಬೊಬ್ಬರಿಗೂ ಬುದ್ಧಿ ಕಲಿಸ್ತೀನಿ. ಏನ್ ಮಾಡ್ತಿದ್ದ ನೋಡ್ತಾ ಇರೇ. ರೀ ರೀ ಏನ್ ಮಾಡ್ತಿದ್ದೀರಾ? ಅಯ್ಯೋ ದೇವ್ರೆ, ಏನ್ರಿ ಮಾಡ್ತಿದ್ದೀರಾ? ಕೋಪದ ಕೈಲಿ ಬುದ್ಧಿನ ಕೊಡಬೇಡಿ, ನೀವು ಮಾಡ್ತಿರೋ ತಪ್ಪು. ನಾನು ಹೋಗಿ ಒಬ್ಬೊಬ್ಬರನ್ನು ಕೊಚ್ಚ ಹಾಕ್ತೀನಿ ಕಣೆ. ಅಯ್ಯೋ, ಈ BP ಶ್ರೀನಿವಾಸ ಅಂದ್ರೆ ಏನೇ ಅಂದ್ಕೊಂಡಿದ್ದಾರೆ ಅವರು? ಅವರು ಮಿನಿಸ್ಟರ್ ಆದ್ರೆ, ಶ್ರೀಮಂತರಾದ್ರೆ ಅವ್ರು ಆಡಿದ್ದೇ ಆಟನೋ? ನಾನು ಹೋಗಿ ಅವರು ಒಬ್ಬೊಬ್ರು ರುಂಡಗಳನ್ನ ಹೇಗೆ ಚೆಂಡಾಡ್ತೀನಿ ನೋಡ್ತಾ ಇರೋ ಸುಶೀಲ, ನೋಡ್ತಾ ಇರು. ದಾರಿ ಬಿಡೆ. ಒಂದ್ ನಿಮಿಷ ನಿಂತ್ಕೊಳ್ಳಿ. ವಿಷಯ ತಿಳ್ಕೊಳ್ದೆ ಈ ರೀತಿ ನಿರ್ಧಾರ ತಗೊಳ್ಳೋದು ಸರಿ ಇಲ್ಲ. ನಿಮ್ದಮ್ಮಯ್ಯ ಅಂತೇನ್ರಿ, ನಿಮ್ದಮ್ಮಯ್ಯ ಅಂತೇನೆ. ತಮ್ಮಯ್ಯ ಅಂತ ಅವ್ರು ಕೇಳ್ಕೊಳ್ಬೇಕಣೆ. ತಪ್ಪಾಯ್ತು ಅಂತ ನನ್ನ ಮಗಳನ್ನ ಅವ್ರ ಮನೆ ಸೊಸೆಯಾಗಿ ಕರ್ಕೊಂಡು ಹೋದ್ರೆ ಸರಿ. ಇಲ್ಲ ಅಂದ್ರೆ ನಾನಿವತ್ತು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಅವ್ರನ್ನ ಕತ್ತರಿಸಿ ಹಾಕ್ಬಿಡ್ತೀನಿ. ನನ್ನ ಮಾತು ಕೇಳ್ರಿ. ಅಲ್ಲಿ ನೋಡ್ರ ವಿಜಿ. ಹೂನೋ, ನಮ್ ವಿಜಿನೇ. ಅವನೇನು ಇವತ್ತು ಇಷ್ಟು ಬೇಗ ಕಾಲೇಜಿಗೆ ಬಂದಿದ್ದಾನೆ? ಮಗ ಅವ್ನು ಇಷ್ಟು ಬೇಗ ಬಂದಿದ್ದಾನೆ ಅಂದ್ರೆ ಅವರಿಬ್ಬರ ನಡುವೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಿದೆ ಅನ್ಸುತ್ತೆ.
ನಡೀರೋ ಹಾಯ್ ಮಗ. ಹಾಯ್. ಪ್ರಾಬ್ಲಮ್ ಸಾಲ್ವ್ ಆಗಿಲ್ವೇನೋ? ಗೀತಾ ಇನ್ನ ಮನೆಗೆ ಬಂದಿಲ್ವಾ? ಇಲ್ಲ ಕಣ, ಗೀತಾ ಹತ್ರ ಮಾತಾಡಬೇಕು ಅಂತಾನೆ ಕಾಲೇಜಿಗೆ ಬೇಗ ಬಂದು ಅವಳು ದಾರಿ ಕಾಯ್ತಾ ಇದ್ದೀನಿ ಕಣ. ಗೀತಾ ಫ್ರೆಂಡ್ಸ್ನ ಅವಳ ಮನೆಗೆ ಕಳ್ಸಿದ್ರಾ? ಅವಳೇನಾದ್ರೂ ಹೇಳಿದ್ಲು ಅಂತ? ಇಲ್ಲ ವಿಜಿ, ಗೀತಾ ಇದಕ್ಕೆಲ್ಲ ಏನ್ ಕಾರಣ ಅಂತ ಬಾಯ್ ಬಿಡ್ಲೇ ಇಲ್ಲ ವಿಜಿ. ಏನ್ ಕೇಳಿದ್ರು ಒಗಟೊಗಟಾಗೆ ಮಾತಾಡಿದ್ಲು. ವಿಜಿನ ನಿಜವಾಗ್ಲೂ ಮದ್ವೆ ಆಗಕ್ಕಿಂತ ಮುಂಚೆ ಬುದ್ಧಿ ಬಂತು, ಇಲ್ಲಾಂದ್ರೆ ಅನಾಹುತ ಆಗಿರೋದು ಅಂತ ಹೇಳಿದ್ಲು ವಿಜಯ್. ಅದಕ್ಕೆ ಏನ್ ಕಾರಣ ಅಂತ ಕೇಳಿದ್ರೆ ನಿಮಗ್ ಲೇಟ್ ಆಯ್ತು ಅಂತ ಮನೆಗೆ ಹೋಗಿ ಅಂದ್ಲು. ಅವೆಲ್ಲ ಬಿಟ್ಟಾಕಿ ಅವಳು ಇಷ್ಟೆಲ್ಲ ಹೇಳಿದ್ಲಲ್ಲ, ಅವಾಗ ಅವಳ ಕಣ್ಣಲ್ಲಿ ದ್ವೇಷ ಕಾಣಿಸ್ತಾ ಆಯ್ತಾ? ಇಲ್ಲ ವಿಜಿ, ಅವಳ ಕಣ್ಣಲ್ಲಿ ನೋವಿತ್ತು. ಅವಳ ಮಾತು ಹೊರಟಾಗಿದ್ರು ಅವಳ ಮನ್ಸು ನೋವಲ್ಲಿ ತೋಯ್ತಾ ಇತ್ತು ವಿಜಿ. ತಾನ್ ನೋವು ಪಡ್ತೀನ ಅಂತ ತೋರ್ಸ್ಕೊಳಕ್ಕೆ ಹಾರ್ಷಾಗಿ ಮಾತಾಡಿದ್ಲು ವಿಜಿ. ಆ ನೋವು ಅವಳ ನೋವಲ್ಲ, ಅದು ನಾನು ಅನುಭವಿಸ್ತಿರೋ ನೋವು. ನನ್ನನ್ನು ಒಂಟಿಯಾಗಿ ಬಿಟ್ಟು ಬಂದಲ್ಲ ಅಂತ ಅವಳು ಕೊರಗ್ತಾ ಇರೋ ನೋವು. ಆ ನೋವೇ ಹೇಳ್ತಿದೆ ಅವಳು ನನ್ನ ಹತ್ರ ವಾಪಸ್ ಬರ್ತಾಳೆ ಅಂತ. ಆ ನೋವೇ ಗೀತಾ ಆಟನ ಸೋಲ್ಸುತ್ತೆ, ನನ್ನ ಪ್ರೀತಿನ ಗೆಲ್ಸುತ್ತೆ. ಅಂದಾಗೆ ಗೀತಾ ಇವತ್ತು ಕಾಲೇಜಿಗೆ ಬರ್ತಾಳ? ಗೊತ್ತಿಲ್ಲ ವಿಜಿ. ಬಂದೇ ಬರ್ತಾಳೆ. ಗೀತಾಗೆ ಓದು ಅಂದ್ರೆ ಹುಚ್ಚು, ನಾನು ಅಂದ್ರೆ ಮೆಚ್ಚು. ನನಗೆ ಅವಳು ಅಂದ್ರೆ ಹುಚ್ಚು. ಗಂಡನ್ ನೋಡಕ್ಕೆ ಹೆಂಡತಿ ಬರಲೇಬೇಕು. ದೊಡ್ಡಣ್ಣ, ನಾನು ಹೇಳಿದ್ನಲ್ಲ, ಹೇಳ್ದಷ್ಟು ಮಾಡು, ಹೋಗು. ಹಲೋ, ಏನೋ ಮಚ್ಚಿಟ್ಕೊಂಡ ನಮ್ಮನೆ ಒಳಗ? ನೀವೇನ್ ಕತ್ತೆ? ಪ್ರಕಾಶ್, ಎಲ್ಲಿ ಮಂತ್ರಿ? ಮಂತ್ರಿ ಕೈಲಿ ಕದ್ರಿ ಕೆಲಸ ಮಾಡಿಸಿ ಬಚ್ಚಿಟ್ಕೊಂಡಿದ್ದೀರೋ? ಯಾರಯ್ಯ ನೀನು? ಮಿನಿಸ್ಟರ್ ಮನೆ ಒಳಗೆ ಬಂದು ಹೀಗೆಲ್ಲ ಕಿರ್ಚಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಏಯ್, ನಾನ್ ಯಾರು ಅಂತ ಕೇಳಕ್ ನೀನ್ ಯಾರೋ? ನಾನು BP ಶ್ರೀನಿವಾಸ. ನಾನು ಮಂತ್ರಿ ಸೂರ್ಯಪ್ರಕಾಶ್ ಅವ್ರ ಬೀಗ. ಎಲ್ರಿ ಬೀಗರು? ಬೀಗತನದ ಬೀಗನೆ ಕಳ್ಕೊಂಡ ಮೇಲೆ ಬರೀ ಬೀಗದ ಕೈ ಇಟ್ಕೊಂಡು ಏನಯ್ಯ ಮಾಡ್ತೀಯ ನೀನು? ಕಳೆದೋಗಿಲ್ಲ ಕಣ್ರಿ. ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳ ಸಂಬಂಧ ಕಳ್ಕೊಳ್ಳೋದಕ್ಕೆ ನೀವು ಸಂಚು ಮಾಡ್ತಾ ಇದ್ದೀರಾ. ಆದ್ರೆ ನಾನ್ ಬಿಟ್ಬಿಡ್ತೀನಾ? ನನ್ನ ಮಗಳಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ದೀರಾ ನೀವು? ನಾನು ಅವರಪ್ಪ ಇನ್ನೂ ಬದುಕಿದೀನಿ ಕಣ್ರಿ. ಎಕ್ಕಷ್ಟಿದ್ ಮಿಡ್ಲ್ ಕ್ಲಾಸ್ ಜನ ಮಗಳಿಗೆ ಕಿರುಕುಳ ಕೊಟ್ಟು ತವ್ರ ಮನೆ ಕಳ್ಸಿದ್ರೆ ಪ್ರಶ್ನೆ ಮಾಡದೆ ತಪ್ಪಿರ್ತಾರೆ ಅಂತ ತಿಳ್ಕೊಂಡಿರೋದು ನಿಮ್ಮ ದಡ್ತನ. ಅನ್ಯಾಯ ಮಾಡಿದವರು ಮಂತ್ರಿ ಆಗಿರ್ಲಿ ಯಾರೇ ಆಗಿರ್ಲಿ, ಪ್ರಶ್ನೆ ಮಾಡೋ ಹಕ್ಕು ನಮ್ಮ ಮಿಡ್ಲ್ ಕ್ಲಾಸ್ ಅವ್ರಿಗಿದೆ. ಮುಚ್ಚಯ್ಯ ಬಾಯಿ. ಯಾವ್ದಯ್ಯ ಅನ್ಯಾಯ? ಇಷ್ಟು ದಿನ ನಿನ್ನ ಮಗಳು ನಮಗ್ ಮಾಡಿರೋದು ಅನ್ಯಾಯ. ನಿಮ್ಮನ್ನ ನೋಡೇ ಮಾಡಿರೋದು ಅನ್ಸತ್ತೆ. ಹೊಟ್ಟೆ ತುಂಬದ ಮೇಲೆ ತಿಂದನ ವಿಷ ಅನ್ನೋ ಗಾದೆ ಮಾತನ್ನ
ನನ್ನ ಮಗಳು ನಿಮ್ಗೇನ್ರಿ ಅನ್ಯಾಯ ಮಾಡಿದಾಳೆ? ನೋಡಿ, ಹೆಚ್ಚಿಗೆ ಮಾತು ಬೇಕಾಗಿಲ್ಲ. ನೀವು ನನ್ನ ಜೊತೆ ಬಂದು ನನ್ನ ಮಗಳು ಗೀತನ ಹತ್ರ ಕ್ಷಮೆ ಕೇಳಿ ಅವಳನ್ನ ಈ ಮನೆ ಕರ್ಕೊಂಡು ಬಂದ್ರೆ ಸರಿ. ಇಲ್ಲ ಅಂದ್ರೆ ಈ ನನ್ನ ಮಚ್ಚು ಎಲ್ರನ್ನು ಬಲಿ ತಗೊಂಡ್ಬಿಡುತ್ತೆ. ನಾವ್ಯಾಕಯ್ಯ ಮನೆ ಬಿಟ್ಟು ಹೋಗಿರೋ ಮಾರಿನ ಮನೆಯೊಳಗೆ ಕರ್ಸ್ಕೊತೀವಿ? ನಮ್ಗೇನ್ ತಲೆ ಕೆಟ್ಟಿದ್ಯಾ? ಅಂದೆ ನನ್ನ ಮಗಳನ್ನೇ ಮಾರಿ ಅಂತೇನೋ? ತಲೆ ಕೆಟ್ಟಿತ್ತು. ಅದಕ್ಕೆ ಮದುವೆ ಮುಂಚೆನೆ ಹಲಾಲ್ ಟೋಪಿ ಹಾಕಿದ್ದ ನಿನ್ನ ಅಳಿಗೆ ನಾನು ನನ್ನ ಮಗಳನ್ನ ಮದುವೆ ಮಾಡ್ಕೊಟ್ಟಿದ್ದು. ಅರ್ಥ ಆಯ್ತಾ? ಅದು ನನ್ನ ದೊಡ್ಡ ಗುಣನೂ ಹೌದು ಕಣೋ. ಅವನನ್ನ ಮನೆ ಅಳಿ ಅಂತ ಒಪ್ಕೊಳ್ಳದೆ 4 ಜನದ ಮುಂದೆ ಉಗಿದು ಉಪ್ಪಿನಕಾಯಿ ಹಾಕಿದಿದ್ರೆ ನಿಮ್ ಮನೆ ಮಾನ ಮರ್ಯಾದೆ ಏನಮ್ಮ ಆಗ್ತಿತ್ತು? ನಮ್ಮನೆ ಮರ್ಯಾದೆನ ಕಳೀತಾ ಇರೋದು ನಿನ್ನ ಮಗಳು. ಮುಚ್ಚಮ್ಮ ಬಾಯಿನ. ಮಗನ ಹೇಗ್ ಬೆಳೆಸ್ಬೇಕು ಅಂತ ಗೊತ್ತಿಲ್ಲ. ಅವ್ನು ಮಾಡಿದ್ದೆಲ್ಲ ಸರಿ ಅಂತ ಬೆಂತಟ್ಕೊಂಡು ಬರೋ ನಿಮ್ಗೆ ಬೇರೆಯವರೆಲ್ಲ ವಕ್ರವಾಗಿ ಕಾಣಿಸ್ತಾರೆ. ನೋಡು, ಮರ್ಯಾದೆಯಿಂದ ನಿನ್ ಸೊಸೆ ಹತ್ರ ತಪ್ಪಾಯ್ತು ಅಂತ ಕೇಳ್ಕೊಂಡು ವಾಪಸ್ ಮನೆ ಕರ್ಕೊಂಡು ಬಂದ್ರೆ ಸರಿ. ಇಲ್ದೇ ಇದ್ರೆ ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ನೀವ್ಯಾರು ಬದುಕಲ್ಲ. ನಾನು ಕೆಟ್ಟವನಾಗಕ್ಕೂ ಮೊದಲು ನೀವು ಬದಲಾದ್ರೆ ಸರಿ. ಹಲೋ, ಹೋಲ್ಡ್ ಆನ್. ಸಮಾಧಾನ. ಅಂಬಿಕಾ, ಈ ಮನುಷ್ಯನಿಗೆ ಕಿರ್ಚಾಡಿ ಕಿರ್ಚಾಡಿ ಗಂಟ್ಲು ಒಣಗಿರುತ್ತೆ. ಹೋಗಿ ಜ್ಯೂಸ್ ತಗೊಂಡ್ ಬಾ. ಯಾವಾಗ ಬೇಕು ನಿಮ್ ಜ್ಯೂಸು? ಹಸುವಿನಂತ ನನ್ನ ಮಗಳನ್ನ ಈ ಮನೆಯಿಂದ ಓಡಿಸಿರೋದು, ಈ ಮನೇಲಿ ಒಂದು ತೊಟ್ಟು ನೀರು ಕುಡಿಯಲ್ಲ ನಾನು. ನನಗೆ ಉತ್ತರ ಬೇಕು. ನಿಮ್ಮ ಸೊಸೆನ ಯಾಕೆ ಓಡಿಸಿದೀರ ನೀವು? ಸೊಸೆನಾ? ಯಾರು? ಈ ಮನೆಯಲ್ಲಿ ಸೊಸೆ ಅನ್ನೋ ಸ್ಥಾನ ಯಾರಿಗೂ ಇಲ್ವಲ್ಲ?